ಈ ವಿಡಿಯೋ ಮೀಶೋ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಲಾಗಿದೆ. ಈಗ ನೀವು ಯಾವುದೇ ಬಂಡವಾಳ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಹಣನ ಗಳಿಸಬಹುದು. ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಆಪ್ ನಲ್ಲಿ ಇರುವ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಆರ್ಡರ್ ಬಂದ ಮೇಲೆ ಕಸ್ಟಮರ್ ಗೆ ಮೀಶೋ ಡೈರೆಕ್ಟ್ ಡೆಲಿವರಿ ಕೊಡುತ್ತೆ. ನಡುವಿನ ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಐ ಬಟನ್ ನಲ್ಲಿ ಇರುವ ವಿಡಿಯೋನ ಚೆಕ್ ಮಾಡಿ. ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನಲ್ ಲೇಡೀಸ್ ಕ್ಲಬ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಅಂಬ್ರೆಲಾ ಟಾಪನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂವರೆಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದರೆ ಈ ರೀತಿ ಯೂಸ್ಫುಲ್ ವಿಡಿಯೋಸ್ ನಾನು ಶೇರ್ ಮಾಡಿದಾಗ ನೀವು ಆದಷ್ಟು ಬೇಗ ನನ್ನ ವಿಡಿಯೋಸನ್ನು ನೋಡ್ಬೋದು. ಸೊ ಬನ್ನಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಅಂಬ್ರೆಲಾ ಟಾಪ್ ಕಟಿಂಗಾಗಿ 3 ಮೀಟರದ ಬಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಅಂಬ್ರೆಲಾದು ಕೆಳಗಿನ ಫ್ರೀಲನ್ನು ಜಾಸ್ತಿ ಬೇಕಾದರೆ ನೀವು 3 ಮೀಟರ್ಗಿಂತ ಜಾಸ್ತಿ ಕೂಡ ಬಟ್ಟೆನ ಯೂಸ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಬಟ್ಟೆನ ನಾನು ಕಂಪ್ಲೀಟಾಗಿ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ಮೇಲೆ ಫಸ್ಟ್ ಆಫ್ ಆಲ್ ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೆಳಗಡೆ ಅಂಬ್ರೆಲಾ ಟಾಪ್ ಕಟಿಂಗ್ ಮಾಡಬೇಕಾದ್ರೆ 2 ಮೀಟರದ ಬಟ್ಟೆನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೇಪನ್ನು ಯೂಸ್ ಮಾಡಿ ಮೆಜರ್ಮೆಂಟ್ ನೋಡಿಕೊಂಡು 2 ಮೀಟರದ ಬಟ್ಟೆನ ನಾನು ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಫೋಲ್ಡ್ ಮಾಡಿದ ಮೇಲೆ ಎಕ್ಸ್ಟ್ರಾ ಬಟ್ಟೆನ ನಾನು ಕಟ್ ಮಾಡಿಕೊಂಡು ಇವಾಗ ಉಳಿದಿದ್ದ ಫೋಲ್ಡೆಡ್ ಬಟ್ಟೆನ ನಾನು ಟ್ರ್ಯಾಂಗಲ್ನಲ್ಲಿ ಅದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಕಾರ್ನರ್ದಿಂದ 2ನೇ ಕಾರ್ನರ್ವರೆಗೆ ಕರೆಕ್ಟಾಗಿ ಟ್ರ್ಯಾಂಗಲ್ ಫೋಲ್ಡ್ ಮಾಡಿಕೊಂಡು ಇಟ್ಕೋಬೇಕು. ಟ್ರಯಾಂಗಲ್ ಫೋಲ್ಡ್ ಆದ ಮೇಲೆ ಒಂದು ಸೈಡ್ ಟ್ರಯಾಂಗಲ್ಗೆ ನಾವು ಮೇಲುಗಡೆ ಸೊಂಟದ ಸುತ್ತಳತೆದು 4ನೇ ಭಾಗನ ತಗೊಂಡು ನಾನು ಈಗ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ಅಂಬ್ರೆಲಾ ಟಾಪದ ಲೆಂತು ಎಷ್ಟು ಇದೆ ಅದರಲ್ಲಿ 1 ಇಂಚನ್ನು ಆ್ಯಸ್ ಅ ಸ್ಟಿಚಿಂಗ್ ಮಾರ್ಜಿನ್ ಅಂತ ಆ್ಯಡ್ ಮಾಡಿಕೊಂಡು ನಾನು ಈಗ ಮೇಲುಗಡೆ ಸೊಂಟದ ಸುತ್ತಳತೆನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅಲ್ಲೇ ಟೇಪನ್ನು ಇಟ್ಕೊಂಡು ಅದನ್ನು ಸ್ವಲ್ಪ ಕರ್ವ್ನಲ್ಲಿ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಆ ರೀತಿ ಟೇಪನ್ನು ಸರಿಸ್ತಾ ಹೋಗ್ತಾ ಒಂದು ಕರ್ವ್ ಶೇಪನ್ನು ಕೆಳಗಡೆ ಕೂಡ ತಗೊಳ್ತಾ ಇದ್ದೀನಿ. ಇದರಿಂದ ಕೆಳಗಡೆ ಅಂಬ್ರೆಲಾ ರೌಂಡ್ ಬರಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಇದರಲ್ಲಿ ನಾನು ಸ್ಟಿಚಿಂಗ್ ಮಾರ್ಜಿನ್ ಅಂತ ವಿಡ್ತ್ನಲ್ಲಿ ಒಂದು ಅರ್ಧ ಇಂಚನ್ನು ಅಷ್ಟೇ ತೊಗೊಂಡಿದ್ದೀನಿ. ನಿಮಗೆ ಅರ್ಧ ಇಂಚ್ಗಿಂತ ಜಾಸ್ತಿ ಸ್ಟಿಚಿಂಗ್ ಮಾರ್ಜಿನ್ ಬೇಕಾದರೆ ನೀವು ಇಟ್ಕೊಳ್ಬೋದು. ಲೆಂತ್ನಲ್ಲಿ 1 ಇಂಚ್, ವಿಡ್ತ್ನಲ್ಲಿ ಅರ್ಧ ಇಂಚನ್ನು ನಾನು ಸ್ಟಿಚಿಂಗ್ ಮಾರ್ಜಿನ್ ಅಂತ ಇಟ್ಕೊಂಡಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಮೇಲುಗಡೆ ಕೂಡ ನಾನು ಸೊಂಟದ ಸುತ್ತಳತೆನ ಮಾರ್ಕ್ ಮಾಡಿದ್ದೀವಿ. ಅಲ್ಲಿ ಕೂಡ ನಾನು ಒಂದು ಸ್ವಲ್ಪ ಕರ್ವ್ನಲ್ಲಿ ಶೇಪನ್ನು ಕೊಡ್ತಾ ಇದ್ದೀನಿ. ಕರ್ವ್ನಲ್ಲಿ ಶೇಪ್ ಕೊಟ್ಟಿದ ಮೇಲೆ ನಾನು ಮಾರ್ಕ್ ಮಾಡಿದ್ದ ಪೀಸನ್ನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಟಿಂಗ್ ಆದ ಮೇಲೆ ಇದು ಆಯಿತು ನಮ್ಮದು ಕೆಳಗಡೆ ಅಂಬ್ರೆಲಾ ಟಾಪದ ರೆಡಿ ಲೆಂತ್. ಅಂಬ್ರೆಲಾ ಟಾಪ್ ಲೆಂತದ ಕಟಿಂಗ್ ಆದ ಮೇಲೆ ಈಗ ನಾನು ಅಪ್ಪರ್ ಬಾಡಿ ಪಾರ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಆಲ್ರೆಡಿ ಕಟಿಂಗ್ ಮಾಡಿದ್ದ ಎಕ್ಸ್ಟ್ರಾ ಬಟ್ಟೆನಲ್ಲಿ ನಾನು ಈಗ ಅಪ್ಪರ್ ಬಾಡಿ ಪಾರ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಫಸ್ಟ್ ಆಫ್ ಆಲ್ ಸೆಂಟರ್ನಲ್ಲಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ 4 ಪೀಸದ ಬಟ್ಟೆ ರೆಡಿ ಆಗುತ್ತೆ. ಒಂದು ಸೈಡ್ ಓಪನ್ ಬಟ್ಟೆ ಬರುತ್ತೆ, ಒಂದು ಸೈಡ್ ಫೋಲ್ಡೆಡ್ ಸೈಡ್ ಬರುತ್ತೆ. ಫೋಲ್ಡೆಡ್ ಸೈಡದಿಂದ ನಾನು ಮಾರ್ಕಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ 2.5 ಇಂಚ್. ಅದರ ನಂತರ ಶೋಲ್ಡರ್ ತೊಗೊಳ್ತಾ ಇದ್ದೀನಿ 3.5 ಇಂಚ್. ಅದರ ನಂತರ ಫ್ರಂಟ್ ನೆಕ್ದ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ನೆಕ್ ನಾನು ಇಲ್ಲಿ 7 ಇಂಚನ್ನು ತೊಗೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ನೀವು ಇದರಲ್ಲಿ ಕಡಿಮೆ ಜಾಸ್ತಿ ಮಾಡ್ಕೋಬಹುದು. ಅದರ ನಂತರ ಆರ್ಮ್ ಹೋಲ್ ತೊಗೊಳ್ತಾ ಇದ್ದೀನಿ 7 ಇಂಚ್. ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ನಾನು ಸಿಂಪಲ್ ಆಗಿ ರೌಂಡ್ ಇಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಬೇರೆ ಡಿಸೈನ್ಸ್ ಬೇಕಾದರೆ ಅದನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಅದರ ನಂತರ ಎದೆ ಸುತ್ತಳತೆ ಎಷ್ಟು ಇದೆ ಅದನ್ನು ನೋಡಿಕೊಂಡು ಅದರ 4ನೇ ಭಾಗ ತೆಗೆದು ಅದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ 1.5 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನಾನು ಅದನ್ನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಅದರ ನಂತರ ಆರ್ಮ್ ಹೋಲ್ ಶೇಪ್ಗಾಗಿ 1.5 ಇಂಚನ್ನು ಕಾರ್ನರದಿಂದ ಮಾರ್ಕ್ ಮಾಡಿಕೊಂಡು ಒಂದು ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ. ಅದರ ನಂತರ ಮೇಲ್ಗಡೆ ಅಪ್ಪರ್ ಬಾಡಿ ಪಾರ್ಟದ ಲೆಂತ್ ಎಷ್ಟು ಇತ್ತು ಅದನ್ನು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಆಲ್ರೆಡಿ ಕಟ್ ಮಾಡಿದ ಅಂಬ್ರೆಲಾ ಟಾಪ್ ಲೆಂತದ ವೇಸ್ಟ್ ಅಂದರೆ ಸೊಂಟ ಎಷ್ಟು ಇದೆ ಅಷ್ಟೇ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ರಿಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೇಲುಗಡೆ ಮತ್ತು ಕೆಳಗಡೆ ಜಾಯಿಂಟ್ಸನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ನಮ್ಮದು ಅಪ್ಪರ್ ಬಾಡಿ ಪಾರ್ಟ್ ರೆಡಿ ಆಗಿದೆ. ಸೊ ಅದನ್ನು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಅಪ್ಪರ್ ಬಾಡಿ ಪಾರ್ಟ್ ರೆಡಿ ಆದ ಮೇಲೆ ಈಗ ನಾನು 2 ಪೀಸನ್ನು ಸೆಪ್ರೇಟ್ ಮಾಡಿಕೊಂಡು ಫ್ರಂಟ್ ಬಾಡಿ ಪಾರ್ಟ್ ಪ್ರಕಾರ ಫ್ರಂಟ್ ನೆಕ್, ಬ್ಯಾಕ್ ಬಾಡಿ ಪ್ರಕಾರ ಬ್ಯಾಕ್ ನೆಕ್, ಮತ್ತು ಫ್ರಂಟ್ ಬಾಡಿ ಪಾರ್ಟ್ ಪ್ರಕಾರ ಫ್ರಂಟ್ ಆರ್ಮ್ ಹೋಲ್ ಮತ್ತು ಬ್ಯಾಕ್ ಬಾಡಿ ಪಾರ್ಟ್ ಪ್ರಕಾರ ಬ್ಯಾಕ್ ಆರ್ಮ್ ಹೋಲನ್ನು ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮೇಲುಗಡೆ ಒಂದು ಸ್ವಲ್ಪ ಶೋಲ್ಡರ್ ಸ್ಲೋಪ್ ಅಂತ ಅರ್ಧ ಇಂಚದ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪರ್ ಬಾಡಿ ಪಾರ್ಟ್ಗಾಗಿ ನಾನು ಲೈನಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ಲೈನಿಂಗ್ 4 ಪೀಸ್ನಲ್ಲಿ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಬಾಡಿ ಪಾರ್ಟ್ ಮತ್ತು ಬ್ಯಾಕ್ ಬಾಡಿ ಪಾರ್ಟ್ ಪ್ರಕಾರ ಅದನ್ನು ಕೂಡ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೆಂಡ್ಸ್ ಸ್ಲೀವ್ಸದ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸದ ಕಟಿಂಗ್ ಮಾಡಬೇಕಾದ್ರೆ ಕೂಡ ಉಳಿದಿದ್ದ ಬಟ್ಟೆನಲ್ಲಿ 4 ಪೀಸದ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಫೋಲ್ಡೆಡ್ ಸೈಡ್ ಇದೆ, ಒಂದು ಸೈಡ್ ಓಪನ್ ಸೈಡ್ ಇದೆ. ಫಸ್ಟ್ ಆಫ್ ಆಲ್ ನಾನು ಲೆಂತ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಲೆಂತ್ ನಂದು ರೆಡಿ ಲೆಂತ್ 4 ಇಂಚ್ ಇದೆ, ಬಟ್ ಅದರಲ್ಲಿ 1 ಇಂಚದ ಸ್ಟಿಚಿಂಗ್ ಮಾರ್ಜಿನ್ ಅಂತ 5 ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಆಮೇಲೆ ಕ್ಯಾಪ್ ಹೈಟ್ ಅಂತ ಹೇಳ್ತೀವಿ, ಫಿಟ್ಟಿಂಗ್ ಲೈನ್ತ್ ಅಂತ ಹೇಳ್ತೀವಿ, ಅದು 2.5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ವಿಡ್ತ್ 7 ಇಂಚ್ ಇದೆ. ಸೊ 7 ಇಂಚ್ಗೆ ಮಾರ್ಕ್ ಹಾಕಿ ಫ್ರೀ ಹ್ಯಾಂಡದಿಂದ ಫ್ರಂಟ್ ಸ್ಲೀವ್ಸದ ಶೇಪ್ ಮತ್ತು ಬ್ಯಾಕ್ ಸ್ಲೀವ್ಸದ ಶೇಪನ್ನು ಕೊಡ್ತಾ ಇದ್ದೀನಿ. ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ರೀತಿ ನಿಮಗೆ ಸ್ಲೀವ್ಸ್ದು ಕಟ್ಟಿಂಗನ್ನು ಹೇಗೆ ಮಾಡಬೇಕು ಅನ್ನೋದು ಡೀಟೇಲ್ ವಿಡಿಯೋ ಬೇಕಾದರೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಮೇಲ್ಗಡೆ ಐ ಬಟನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ಅದನ್ನು ನೀವು ನೋಡ್ಬೋದು. ಕೆಳಗಡೆ ಸ್ಲೀವ್ಸ್ ರೌಂಡನ್ನು ಮಾರ್ಕ್ ಮಾಡಿಕೊಂಡು ಅದರಲ್ಲಿ 1.5 ಇಂಚದ ಸ್ಟಿಚಿಂಗ್ ಮಾರ್ಜಿನನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇವಾಗ ಮಾರ್ಕ್ ಮಾಡಿದ್ದ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ರೆಡಿ ಆಯಿತು ನಮ್ಮದು ಪೂರ್ತಿ ಅಂಬ್ರೆಲಾ ಡ್ರೆಸ್ಸದ ಕಟಿಂಗ್. ಸ್ಲೀವ್ಸ್, ಅಪ್ಪರ್ ಬಾಡಿ ಪಾರ್ಟ್, ಕೆಳಗಡೆ ಅಂಬ್ರೆಲಾ ಟಾಪ್ ಲೆಂತ್. ಸೊ ಈ ರೀತಿ ನೀವು ಕಟಿಂಗ್ ಮಾಡ್ಬೋದು. ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಈ ರೀತಿ ಖಂಡಿತ ಒಂದು ಸರ್ತಿ ಕಟಿಂಗ್ ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳ್ಬೋದು. ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.